ನಮ್ಮ ಮಗು ವೀಡಿಯೋಗೆ ಬರಲ್ಲ ಅಂದ್ಕೊಂಡು ನೋಡಿ ಮಧ್ಯೆ ಮಧ್ಯೆ ಓಡಾಕ್ತೈತೆ. ಹಣ ಏನಿದು ನಿನ್ನ ವಿಚಿತ್ರ ಗುಣ. ಇದೆಲ್ಲ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇತ್ತು. ಈಗಿನ ಮಕ್ಳಿಗೆ ಇವೆಲ್ಲ ಗೊತ್ತಾ ಇಲ್ಲ ಬಿಡಿ, ನಾವೇ ಅದೃಷ್ಟವಂತರು. ಗೈಸ್ 217ನೇ ಫಲಪುಷ್ಪ ಪ್ರದರ್ಶನಕ್ಕೆ ಬಂದಿದ್ದೀವಿ ನಾವೆಲ್ಲ. ಇವಾಗ ಒಂದು ಪ್ಲೇಸಲ್ಲಿ ನೋಡ್ಬೋದು ನೀವು ಹೂಗಳನ್ನ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ. ನಮ್ಮ ಬಾಸ್ ಆಂಜನೇಯ ಸುತ್ತ ಎಷ್ಟು ಚೆನ್ನಾಗಿ ಫ್ಲವರ್ ಡೆಕೋರೇಷನ್ ಮಾಡಿದ್ದಾರೆ ಅಂತ. ಹುಡುಗರಿಗೆ ಬೇಕಾದ್ದು ಏನೂ ಇರಲ್ಲ, ಎಲ್ಲ ಹುಡುಗರಿಗೆ ಬೇಕಾದ್ದೇ ಇಟ್ಟಿರ್ತಾರೆ. ಸೊ ಇವರಿಬ್ರು ಕಿತ್ತಾಡ್ತವ್ರೆ ಅಮ್ಮ ಮಗ. ಹೇ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಆ್ಯಂಡ್ ನಾವಿವತ್ತು ಹೋಗ್ತಾ ಇದ್ದೀವಿ ಲಾಲ್ಬಾಗಲ್ಲಿ ನಡೀತಿರೋ ಫ್ಲವರ್ ಶೋಗೆ. ಇಲ್ಲಿ ಇವತ್ತು ನಾನು, ನಮ್ಮಣ್ಣ, ನಮ್ಮಣ್ಣ ತುಂಬ ನಾಚಿಕೋತಿದ್ದಾನೆ ಮುಖ ಮುಚ್ಕೊಂಡ್ಬಿಟ್ಟು. ಆಮೇಲೆ ಶಿವ ಅವರು, ಇಷ್ಟು ಜನ ಹೋಗ್ತಾ ಇದ್ದೀವಿ. ಗೈಸ್ ಇವಾಗ ಲಾಲ್ಬಾಗಿನ ಮೈನ್ ಗೇಟಿಗೆ ಎಂಟ್ರಿ ಆದ್ವಿ. ಇಲ್ಲಿ ಟಿಕೆಟ್ ಚಾರ್ಜಸ್ ಏನಿದೆಯಪ್ಪ ಅಂತ ಅಂದರೆ ಅಡಲ್ಟ್ಸ್ಗೆಲ್ಲ 80 ರೂಪೀಸ್ ಇದೆ ಆ್ಯಂಡ್ ಅಬೋವ್ 5 ಇಯರ್ಸ್ ಮಕ್ಕಳಿಗೆಲ್ಲ 60 ರೂಪೀಸ್ ಇದೆ. ಗೈಸ್ 217ನೇ ಫಲಪುಷ್ಪ ಪ್ರದರ್ಶನಕ್ಕೆ ಬಂದಿದ್ದೀವಿ ನಾವೆಲ್ಲ. ಇವಾಗ ಈಗ ಎಂಟ್ರೆನ್ಸಿಗೆ ಬಂದಿದ್ದೀವಿ. ಸೊ ನೋಡಿ, ಈ ಒಂದು ಡೇಟು 16ರಿಂದ 27ನೇ ತಾರೀಕುವರೆಗೂ ಇರುತ್ತೆ. ಯಾರ್ಯಾರು ಬರಬೇಕು ಅಂದ್ಕೊಂಡಿದ್ದೀರಾ ಬಂದು ನೋಡಿ, ಆದಷ್ಟು ಎಲ್ಲರೂ ಬಂದು ನೋಡಿ. ಯಾಕೆಂದರೆ ನಿಮಗೆ ಬ್ಯಾಂಗ್ಳೂರಲ್ಲಿ ಗ್ರೀನ್ರಿ ಎಲ್ಲೂ ಸಿಗೋಲ್ಲ. ಸೊ ಇಲ್ಲಾದರೂ ಬಂದರೆ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಸೊ ಮೇಯ್ನಾಗಿ ಮಕ್ಕಳುಗಳನ್ನೆಲ್ಲ ಕರ್ಕೊಂಬಂದು ತೋರಿಸಿ, ತುಂಬ ಚೆನ್ನಾಗಿದೆ. ಇವಾಗ ಎಂಟ್ರಿ ಮಾಡ್ತಾಯಿದ್ದೀವಿ. ಸೊ ಒಳಗಡೆ ಹೋದ್ಮೇಲೆ ಯಾವ್ಯಾವ ಥರ ಫ್ಲವರ್ಸ್ ಇದೆ ಎಲ್ಲ ತೋರಿಸ್ತೀನಿ ನಿಮಗೆ. ಇಲ್ಲಿ ನಾವು 4 ಜನ ಬಂದಿದ್ದೀವಿ. ನವೀನ್ ನೀಟಾಗಿ ತೋರಿಸ್ತೀನಿ ತಡಿ. ಬೇಸ್ ತುಂಬ ಚೆನ್ನಾಗಿದೆ. ತುಂಬ ಪ್ಲ್ಯಾಂಟ್ಸ್ಗಳಿಟ್ಟಿದ್ದಾರೆ, ತುಂಬ ಫ್ಲವರ್ಸ್ಗಳಿಟ್ಟಿದ್ದಾರೆ. ತುಂಬ ರಶ್ ಏನಿಲ್ಲ, ಯಾಕೆಂದರೆ ನಾವು ಸ್ವಲ್ಪ ಬೇಗ ಬಂದಿದ್ದೀವಿ. ಒಂದು ಸಂಜೆ ಮೇಲೆ ಜನ ಬರ್ತಾರೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ನಿನ್ನೆ ವೀಕೆಂಡ್ ಇದ್ದಿದ್ದಕ್ಕೆ ಕಾರಣ ನಿನ್ನೆ ಜನ ಜಾಸ್ತಿ ಅಂತ ಹೇಳಿದ್ರು. ಬಟ್ ತುಂಬ ಚೆನ್ನಾಗಿದೆ, ಒಳ್ಳೊಳ್ಳೆ ಫ್ಲವರ್ಸ್ಗಳೆಲ್ಲ ಇದೆ. ತುಂಬ ನೀಟಾಗೂ ಕೂಡ ಮೇಂಟೈನ್ ಮಾಡಿದ್ದಾರೆ. ಇಲ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಒಂದು ಕೆಂಪೇಗೌಡರ ಸ್ಟ್ಯಾಚ್ಯೂ ಹತ್ರ ಫ್ಲವರ್ ಶೋ ಎಲ್ಲ ನೋಡ್ಬೋದು ನೀವು. ಇಲ್ಲೊಂದು ಫ್ಲವರ್ ಇದೆ, ನನ್ನ ಮನೇಲಿರೋವಂಥ ನನ್ನ ಮುದ್ದು ಫ್ಲವರು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ, ತುಂಬ ನೀಟಾಗಿ. ಇಲ್ಲಿ ವಾಟರ್ ಫೌಂಟೈನ್ ಕೂಡ ಇದೆ. ಜನ ಇವಾಗ ಜನ ಸೇರ್ತಾ ಇದ್ದಾರೆ. ಬಟ್ ಗ್ರೀನ್ರಿ ಅಂತೂ ತುಂಬ ಸಕ್ಕತ್ತಾಗಿದೆ ಗೈಸ್. ಇನ್ನೂ ಏನೇನೋ ಕನ್ಸ್ಟ್ರಕ್ಷನ್ಸ್ ಕೂಡ ಆಗ್ತಾ ಇದೆ. ನೋಡ್ಬೋದು ಜನಗಳು ತುಂಬ ಖುಷಿಯಾಗಿದ್ದಾರೆ, ಮಕ್ಕಳುಗಳನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ. ನಾವು ಲಾಲ್ಬಾಗಿನ ಮೇಯ್ನ್ ಒಂದು ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಈ ಒಂದು ಜಾಗದ ಹೆಸರೇನೆ ಏನಿದು ಗ್ಲಾಸ್ ಹೌಸ್. ಇಲ್ಲಿ ಫ್ರಂಟಲ್ಲಿ ಫೌಂಟೈನ್ ಕೂಡ ಇದೆ, ನೋಡ್ಬೋದು ನೀವು. ನಮ್ಮ ಮಗು ವೀಡಿಯೋಗೆ ಬರಲ್ಲ ಅಂದ್ಕೊಂಡು ನೋಡಿ ಮಧ್ಯೆ ಮಧ್ಯೆ ಓಡಾಕ್ತೈತೆ. ಇಲ್ಲೇ ಜಾಸ್ತಿ ಜನ ಸೇರಿರೋದು ನೋಡ್ಬೋದು ನೀವು ವಿಡಿಯೋದಲ್ಲಿ. ವಾಟರ್ ಫೌಂಟೈನ್ ಬೇರೆ ತುಂಬ ಚೆನ್ನಾಗಿದೆ. ನೈಟ್ ಟೈಮಲ್ಲಿ ಇನ್ನೂ ಚೆನ್ನಾಗಿ ಕಾಣುತ್ತೆ, ಯಾಕೆಂದರೆ ಲೈಟಿಂಗ್ಸ್ ಹಾಕಿರ್ತಾರೆ ಅವಾಗ. ಗೈಸ್ ವಾಲ್ಮೀಕಿ ಥೀಮ್ ಕಾನ್ಸೆಪ್ಟ್ ಮಾಡಿದ್ದಾರೆ ಇಲ್ಲಿ. ಸೊ ಒಳಗಡೆ ಹೋಗಿ ತೋರಿಸ್ತೀನಿ ನೋಡಿ. ಸೊ ವಾಲ್ಮೀಕಿ ಕಾನ್ಸೆಪ್ಟ್ ನೋಡಿ. ಇವಾಗ ವಾಲ್ಮೀಕಿ ಕಾನ್ಸೆಪ್ಟ್ ಬಗ್ಗೆ, ಈ ಒಂದು ಥೀಮ್ ಬಗ್ಗೆ ವಿಡಿಯೋ ಮಾಡಿರೋದು ಇದು ಫ್ಲವರ್ ಶೋನ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕ್ರೌಡ್ ಅಂತೂ ತುಂಬ ಸಖತ್ತಾಗಿದೆ. ನಾವು ಹೊರಗಡೆ ಬಂದ ಕ್ರೌಡ್ ಇಲ್ಲ ಅಂದ್ಕೊಂಡಿದ್ವಿ, ಬಟ್ ಎಲ್ಲರೂ ಇಲ್ಲಿದ್ದಾರೆ. ಸೊ ಕ್ರೌಡ್ ಇನ್ನೂ ತುಂಬ ಇದೆ. ಬೇರೆ ಕಡೆ ಎಲ್ಲ ಎಷ್ಟೆಷ್ಟು ಜನ ಇದ್ದಾರೆ, ಏನೇನಿದೆ ಅಂತೆಲ್ಲ ಹಿಂಗೆ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಒಂದು ಪ್ಲೇಸಲ್ಲಿ ನೋಡ್ಬೋದು ನೀವು ಹೂಗಳನ್ನ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ. ಅಷ್ಟೇ ಸಕ್ಕತ್ತಾಗಿದೆ ಮತ್ತು ಅಷ್ಟೇ ಫ್ರೆಶ್ಶಾಗಿ ಹೂವನ್ನು ಮೇಂಟೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇದನ್ನು ನೋಡೋಕ್ಕೆ ಜನಗಳು ಜಾಸ್ತಿ ಸೇರಿರೋದು. ಆ್ಯಂಡ್ ಅಲ್ಲಿ ಒಂದು ಹನುಮಂತೊಂದು ಐಡಲ್ ಕೂಡ ಇದೆ ನೋಡಿ. ಮತ್ತು ಅಳಿಲು ಎಲ್ಲ ತುಂಬ ಚೆನ್ನಾಗಿ ಡಿಸಿಪ್ಲಿನಾಗಿ ಮೇಂಟೈನ್ ಮಾಡಿದ್ದಾರೆ ಮತ್ತು ಹೈಜೀನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನೋಡ್ಬೋದು ಫ್ಲವರ್ಸ್ ಎಲ್ಲ ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಮ್ಮ ಬಾಸ್ ಆಂಜನೇಯ ಸುತ್ತ ಎಷ್ಟು ಚೆನ್ನಾಗಿ ಫ್ಲವರ್ ಡೆಕೋರೇಷನ್ ಮಾಡಿದ್ದಾರೆ ಅಂತ. ತುಂಬ ಚೆನ್ನಾಗಿದೆ ನೋಡಿ. ಇಲ್ಲೆಲ್ಲ ಕೈಯ ಮುಗಿತಾ ಇದ್ದಾರೆ ನಮ್ಮ ಫ್ಯಾಮಿಲಿಯವರೆಲ್ಲರೂ ಬ್ಲಾಗಿಗೋಸ್ಕರ. ನೋಡಿ ಬ್ಲಾಗಿಗೋಸ್ಕರ ಎಲ್ಲ ಕೈ ಮುಗಿತವ್ರೆ. ನಿಧಾನ, ಬಿದ್ದುಬಿಡ್ತಿದ್ಲು ನಮ್ಮ ಮಗು. ನೋಡಿ ಇಲ್ಲಿ ಒಂದು ಟೆಂಪಲ್ ಕಾನ್ಸೆಪ್ಟಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಜನ ನೋಡಿ ಕ್ರೌಡ್ ಇಲ್ಲ ಅಂತ ನಾನು ಸ್ಟಾರ್ಟಿಂಗ್ ಹೇಳಿದೆ, ಬಟ್ ಇಲ್ಲಿ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ಲವರ್ ಡೆಕೋರೇಷನ್ಸು. ಆ್ಯಂಡ್ ಇನ್ನೊಂದು ಖುಷಿ ಏನಪ್ಪ ಅಂತಂದರೆ ಒಂದೇ ಒಂದು ನಾಟ್ ಈವನ್ ಸಿಂಗಲ್ ಫ್ಲವರ್ ಕೂಡ ಬಾಡೋಗಿಲ್ಲ ಗೈಸ್. ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲೂ ನೋಡ್ಬೋದು, ಇಲ್ಲೂ ಬೇರೆ ಬೇರೆ ಥರ ಫ್ಲವರ್ಸ್ ಇಟ್ಟಿದ್ದಾರೆ. ತುಂಬ ಡೀಸೆಂಟಾಗಿ ಪ್ಲೇಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಕೂಡ ಹಾಕಿದ್ದಾರೆ. ಬಟ್ ಇಲ್ಲಿ ಕಲರ್ಗಳು ನೋಡಿ, ಇದೇ ಬೇರೆ ಕಲರ್ ಇದೆ, ಇದೇ ಬೇರೆ ಕಲರ್ ಇದೆ. ನಾನು ಹೇಳಿದಾಗೆ ತುಂಬ ಟೈಪ್ ಆಫ್ ಸೇವಂತಿಗೆಗಳು ಇಟ್ಟಿದ್ದಾರೆ.
ನೋಡಿ ಅದು ಲಾಸ್ಟಲ್ಲಿರೋದು ಅದು ಒಂಥರ ಡಿಫ್ರೆಂಟ್ ಸೇವಂತಿಗೆ. ನೋಡಿ ಗೈಸ್ ಎಷ್ಟು ಜನ ಇದ್ದಾರೆ ಫಾರಿನರ್ಸು. ನಮಗೆ ತುಂಬ ಖುಷಿ ಆಗ್ತಾ ಇರೋದು ಏನಪ್ಪ ಅಂತಂದರೆ ನಮ್ಮ ಹೆಮ್ಮೆಯ ಬೆಂಗಳೂರಿನ ಬೊಟಾನಿಕಲ್ ಗಾರ್ಡನ್ನಲ್ಲಿ ಫ್ಲವರ್ ಶೋ ನೋಡೋದಕ್ಕೆ ತುಂಬ ಜನ ಫಾರಿನರ್ಸ್ ಬಂದಿದ್ದಾರೆ. ಸೊ ಇವ್ರುಗಳು ನೋಡೇ ನಂಗೆ ತುಂಬ ಖುಷಿ ಆಯಿತು. ಕ್ರೌಡ್ ನೋಡಿ ಗೈಸ್. ವಾಲ್ಮೀಕಿ ಅವರ ಪ್ರತಿಮೆ ಇಟ್ಟಿದ್ದಾರೆ ನೋಡಿ, ತುಂಬ ಚೆನ್ನಾಗಿದೆ. ತುಂಬ ಗ್ರೀನ್ರಿಲಿ ತುಂಬ ಫ್ಲವರ್ಫುಲ್ಲಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಪೀಪಲ್ ಫ್ರಮ್ ಅದರ್ ಕಂಟ್ರೀಸ್ ದೇ ಹ್ಯಾವ್ ಕಮ್ ಆ್ಯಂಡ್ ವಿಸಿಟಿಂಗ್ ದಿ ಲಾಲ್ಬಾಗ್ ಸೊ ಹೋಗಿ ನಂದಿರಿ ಆ ಕಡೆ, ನಂದಿರಿ ಈ ಕಡೆ ಹೋಗ, ಅಲ್ಲಿ ಒಂದು ಪಿಕಾಕ್ ಸ್ಟ್ಯಾಚ್ಯೂ ಕೂಡ ಮಾಡಿದ್ದಾರೆ. ತುಂಬ ಜನಕ್ಕೆ ಗೊತ್ತಿಲ್ಲ ಅನ್ಕೋತೀನಿ ಏನಕ್ಕೆ ಬರೀ ವಾಲ್ಮೀಕಿದೇ ಇದೆ ಅಂತ. ಈ ಲಾಲ್ಬಾಗಲ್ಲಿ ಯಾವಾಗಲೂ ಪ್ರತಿ ಸಲ ಫ್ಲವರ್ ಶೋ ನಡೆಸಿದಾಗ ಅವು ಒಂದೊಂದು ಮಹಾನ್ ಪುರುಷರದ್ದು, ಮಹಾನ್ ಕವಿಗಳದ್ದು ಅಂಥವ್ರದ್ದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾರೆ. ಸೊ ಹಾಗಾಗಿ ಜಾಸ್ತಿ ಅವ್ರದ್ದೇ ಇರುತ್ತೆ. ಇಲ್ಲಿ ಸ್ಟಾರ್ ಡಿಸೈನ್ ಕೂಡ ಮಾಡಿದ್ದಾರೆ. ರೈತರ ಒಂದು ದಿನನಿತ್ಯ ಏನೇನು ಬಳಸ್ತಾರೆ, ಏನೇನು ಯೂಸ್ ಮಾಡ್ತಾರೆ, ಏನೇನು ಅವರಿಗೆ ಬೇಕು ಅನ್ನೋದು ಎಲ್ಲನೂ ಕೂಡ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಏನ್ ಕಂದ ಅದು? ಜಿಂಕೆ, ಹಾಂ ಅದು ಮೊಲ, ಹಾಂ ಅದು ಅಳಿಲು, ಹಾಂ ಇದು ಅಳಿಲು, ಇದು ಅಳಿಲು, ಅದು ನಿಂತ್ಕೊಂಡಿರೋ ಅಳಿಲು. ಅಳಿಲು ಅಲ್ಲ, ರ್ಯಾಬಿಟ್ ಅದು. ಅದು ರ್ಯಾಬಿಟ್, ಅದು ರ್ಯಾಬಿಟಾ? ಅಂದ್ರೆ ನಿಂತಿರೋದು ಅಳಿಲು, ಇದು ರ್ಯಾಬಿಟ್. ಅದು ಅಳಿಲು ತಾನೇ? ಹೌದು ಕರೆಕ್ಟಾಗಿ ಹೇಳಿದೆ. ಗೈಸ್ ಅಷ್ಟೇ ಅಲ್ಲ, ಇಲ್ಲಿ ತುಂಬ ಸ್ಟಾಲ್ಸ್ ಕೂಡ ಇದೆ. ಸೊ ಶಾಪಿಂಗ್ ಮಾಡೋರು ಕೂಡ ಏನು ಬೇಕಾದರೂ ಶಾಪಿಂಗ್ ಮಾಡ್ಬೋದು. ನೋಡ್ತಾ ಇರ್ಬೋದು ನೀವು, ತುಂಬ ಥರ ಸ್ಟಾಲ್ಸ್ ಇದೆ. ಆ್ಯಂಡ್ ಆ್ಯಸ್ ಯೂಶ್ವಲ್ ಇದ್ದಿದ್ದೇ ಅದೇ ರಾಮಾಯಣ, ನಿಮಗೆ ಗೊತ್ತು. ಹುಡುಗರಿಗೆ ಬೇಕಾದ್ದೇನೂ ಇರಲ್ಲ, ಎಲ್ಲ ಹುಡುಗರಿಗೆ ಬೇಕಾದ್ದೇ ಇಟ್ಟಿರ್ತಾರೆ. ಸೊ ಇವರಿಬ್ರು ಕಿತ್ತಾಡ್ತವ್ರೆ ಅಮ್ಮ ಮಗ. ಚಿಕ್ಕ ವಯಸ್ಸಲ್ಲಿ ಆಟ ಆಡಿದ್ದ ದಿನ, ಚಿಕ್ಕ ವಯಸ್ಸಲ್ಲಿ ನಾವು ಪೆಪ್ಸಿದು ಮುಚ್ಚಳ ಬರ್ತಿತ್ತಲ್ಲ ಅದ್ರಲ್ಲಿ ಆಟ ಆಡ್ತಿದ್ದೋ. ಈಗ ಮರು ಕಳಿಸೋದಕ್ಕೆ ಮತ್ತೆ ತಗೊಂಡಿದ್ದಾನೆ. ನಾನು ನಿಮಗೆ ಇವಾಗ ತೋರಿಸ್ತಾ ಇರೋದು ಗ್ಲಾಸ್ ಹೌಸಿನ ಒಂದು ನೈಟ್ ವ್ಯೂ ನೋಡಿ, ತುಂಬ ಚೆನ್ನಾಗಿದೆ. ನಾವು ಶಾಪಿಂಗ್ ಎಲ್ಲ ಮಾಡಿಕೊಂಡು ಮತ್ತೆ ಬರೋ ಅಷ್ಟರಲ್ಲಿ ನೈಟ್ ಆಗಿತ್ತು. ಸೊ ನೈಟ್ ಬರೋ ಅಷ್ಟರಲ್ಲಿ ಲೈಟಿಂಗ್ಸ್ ಹಾಕಿದ್ರು, ಸಖತ್ತಾಗಿ ಕಾಣ್ತಿದೆ. ಲೈಟ್ದು ವ್ಯೂ ನೋಡಿ ಯಾವ ಥರ ಇದೆ ಅಂತ. ಇವ್ರ ಮಕ್ಕಳು ಥರ ಹುಣ್ಸೆಹಣ್ಣು ಚಿಪ್ತಿದ್ದಾರೆ. ಓ ಹಂಗೆ ಮಾಡಿಬಿಟ್ಟೆ ಕಣಮ್ಮ, ಅದನ್ನೇ ಹಾಕ್ತೀನಿ ಈಗ ನಾನು. ಸೊ ಇನ್ನೋಸೆಂಟ್ ಅಲ್ಲ ನಮ್ಮಮ್ಮ. ವಾಟರ್ ಫೌಂಟೈನ್ ಕೂಡ ಇದೆ ನೋಡಿ. ಬಟ್ ಲೈಟಿಂಗ್ಸ್ ಹಾಕಬೇಕಿತ್ತು ವಾಟರ್ ಫೌಂಟೈನ್ಗೆ, ತುಂಬ ಚೆನ್ನಾಗಿರ್ತಾಯಿತ್ತು. ಬಟ್ ಲೈಟಿಂಗ್ಸ್ ಇಲ್ಲದೇ ಕಾರಣ ಅಷ್ಟು ಕ್ಲಿಯರ್ ಅನಿಸ್ತಾ ಇಲ್ಲ. ಬಟ್ ಓಕೆ, ಚೆನ್ನಾಗಿದೆ. ಇವಾಗ ಟೈಮ್ ಬಂದು 7:22 ಆಗಿದೆ. ಸೊ ಇವಾಗ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಏನೇನು ಪರ್ಚೇಸ್ ಮಾಡ್ದು ಅಂತ ಮನೆಗೆ ಹೋಗ್ಬಿಟ್ಟು ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ಇದನ್ನು ಪರ್ಚೇಸ್ ಮಾಡಿದ್ದೀನಿ, ಯಾಕಂದರೆ ಮನೆಗೆ ಹೋಗೋಷ್ಟೊತ್ತಿಗೆ ಉಳಿಯಲ್ಲ, ಈಗಲೇ ತೋರಿಸ್ಬಿಡ್ತೀನಿ. ಸೊ ಲಾಲ್ಬಾಗಿಂದ ನಾವೇನೇನಲ್ಲಿ ಪರ್ಚೇಸ್ ಮಾಡ್ದು ಅಂತ ತೋರಿಸ್ತೀನಿ ವಿಡಿಯೋದಲ್ಲಿ ಫುಲ್ ನೋಡಿ. ಇದು ನಮ್ಮಣ್ಣ ಭಗವದ್ಗೀತೆ ಓದಬೇಕು ಕುತ್ಕೊಂಡು ಓದಬೇಕು ಅಂದ್ಬಿಟ್ಟು ಇದ್ರ ಮೇಲೆ ಕುತ್ಕೊಂಡು ಓದೋದಕ್ಕೆ ಅಂತ ಈ ಒಂದು ಮ್ಯಾಟ್ ತಗೊಂಡಿದ್ದಾನೆ. ಸೊ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಏನು ಸ್ಪೆಷಲ್ ಅಂದ್ರೆ ಇದು ಕಡ್ಡಿ, ಆಗಿನ ಕಾಲದಲ್ಲಿ ಚಾಪೆ ಬರ್ತಿತ್ತಲ್ಲ, ಕಡ್ಡಿ ಚಾಪೆ. ಸೊ ಆ ಟೈಪಲ್ಲಿ ಇದಿರೋದು ತುಂಬಾ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಒನ್ ಬಂದು ಈ ಬ್ಯಾಗ್ ತಗೊಂಡೆ. ಆ್ಯಕ್ಚುಲಿ ನನಗೆ ಎಲ್ಲಾದರೂ ಹೋದ್ರೆ ನನಗೆ ಫಸ್ಟ್ ಶಾಂಡರ್ ಇದ್ದಾರೆ ನಿಮ್ಮ ಕಡೆ ಹೋಗಿ. ಸೊ ನಾನು ಎಲ್ಲಾದರೂ ಹೋಗಿದ್ರೆ ಜಾಸ್ತಿ ಇಷ್ಟಪಡೋದೇ ಬ್ಯಾಗ್ಗಳು. ಸೊ ಅದರಲ್ಲಿ ಈ ಬ್ಯಾಗ್ ನನಗೆ ತುಂಬ ಇಷ್ಟ ಆಯಿತು. ಸೊ ಅದರಿಂದ ಈ ಒಂದು ಬ್ಯಾಗ್ ತಗೊಂಡೆ. ಆ್ಯಂಡ್ ನೆಕ್ಸ್ಟ್ ನಾನು ಏನು ತಗೊಂಡೆ ಅಂದರೆ ಅಲ್ಲಿ ಇದು ಏನು ಶೋರ್ ಇದೆ ಸರ್, ಕಡಲೆ ಮಿಠಾಯಿದು ಥರ ಉಂಡೆ. ಅದೇ 5 ರೂಪೀಸ್ಗೆ 10 ರೂಪೀಸ್ಗೆ 1 ಪೀಸ್ ಬಿಡ್ತಾರೆ ಕಡಲೆ ಮಿಠಾಯಿದು ಸ್ವೀಟು ಅದು. ಆ್ಯಂಡ್ ಇದು ಸೇಮ್ ಅದೇ ಥರ, ಬಟ್ ಇದು ಬಾಕ್ಸ್ ಟೈಪ್, ಇದು ರೌಂಡ್ ಶೇಪು. ಇದು ಚಿಕ್ಕ ಮಕ್ಕಳ ಥರ ತೊಗೊಂಡಿದ್ದೀವಿ, ಬಿಕಾಸ್ ಮನೆ ಕುತ್ಕೊಂಡು ತಿನ್ನೋದಕ್ಕೆ. ಆ್ಯಂಡ್ ನೆಕ್ಸ್ಟ್ ಚಕ್ಲಿ ತಗೊಂಡೆ. ಯಾವ್ದು? ರಾಗಿ ಹಿಟ್ಟಲ್ಲಿ ಮಾಡಿರೋದು. ಇದು ತುಂಬ ಸ್ಪೆಷಲ್, ರಾಗಿ ಹಿಟ್ಟಲ್ಲಿ ಮಾಡಿರೋದು ತುಂಬ ಒಳ್ಳೇದು ಅಂತ ತೊಗೊಂಡ್ಬಂದು. ಅದಾದಮೇಲೆ ಹಣ ಏನಿದು ನಿನ್ನ ವಿಚಿತ್ರ ಗುಣ. ಸೊ ಈ ಒಂದು ಬುಕ್ ತಗೊಬಂದಿದ್ದೀವಿ ಓದೋದಕ್ಕೆ ಅಂತ. ಇದು ನಮ್ಮ ಅಣ್ಣ ತೊಗೊಂಡಿರೋದು. ಸೊ ನಾನು ಓದ್ತೀನಿ, ನೋಡೋಣ ಹೇಗಿದೆ ಅಂತ. ನಮ್ಮಣ್ಣ ಸ್ವಲ್ಪ ಹಿಂಗೆ ಹೆಂಗೇನು ಬೇಕಂತ ಹೇಳ್ತಾನೆ. ಆ್ಯಂಡ್ ನೆಕ್ಸ್ಟು ಇದು ಅದೇ ತರಕಾರಿಗಳದ್ದು ಮತ್ತು ಸೊಪ್ಪು, ಫ್ಲವರ್ಸ್ದು, ಇದ್ರದ್ದು ಇವುಗಳದ್ದು ಬೀಜಗಳು. ಊರಲ್ಲಿ ಜಮೀನ್ ಹತ್ರ ಹಾಕೋದಕ್ಕೆ ಅಂತ ಅಮ್ಮನೂ ಬಂದಿದ್ದಲ್ಲ, ಸೊ ಜಮೀನ್ ಹತ್ರ ಹಾಕೋದಕ್ಕೆ ಅಂತ ತೊಗೊಂಡಿದ್ದು. ಶಿವನಿಗೆ ಫ್ಲವರ್ಸೇ ಇಲ್ಲ.
ಫ್ಲವರ್ ಇದೆ ನೋಡ್ಕಂದ. ಸಪ್ರೇಟ್ ಆಗಿದೆ ಅನ್ಸುತ್ತೆ, ನೋಡ್ತೀನಿ. ಇದು ಊರಲ್ಲಿ ಹಾಕೋದಿಕ್ಕೆ ಅಂತ. ಅಂಡ್ ನಮ್ಮಣ್ಣ ಇದೊಂದು ತಗೊಂಡ, ಇದನ್ನ ಆಡ್ಬೇಕು ಇದಕ್ಕೆ ಅಂತಾನೆ ಸಪ್ರೇಟ್ ಆಗಿ ಕ್ಲಾಸ್ಗೆ ಹೋಗ್ತೀನಿ, ಇದನ್ನ ಕಲಿಯೋಕೆ ಅಂತಾನೆ ಕ್ಲಾಸ್ಗೆ ಹೋಗ್ತೀನಿ ಅಂದ್ಬಿಟ್ಟು ಇದೊಂದು ತಗೊಂಡಿದ್ದಾನೆ. ನಮ್ಮಣ್ಣ ಕಲ್ತಾದ್ಮೇಲೆ ನಾನು ಕಲ್ತ್ಕೋತೀನಿ ಅವ್ನ ಜೊತೆ ಸೇರ್ಕೊಂಡು. ಇದು ಶಿವನ್ ಇದೇನ್ ಗಿಡದ ಹೇಳಿ? ಬೆಡ್ತಾವ್ರೆ ಅಂತಾರೆ, ಡೇರೆ ಹೂವು ಅಂತಾರೆ. ಡೈರೆ ಹೂವು ಗೆಡ್ಡೆಗಳು, ಇದು ಊರಲ್ಲಿ ಹಾಕೋದಿಕ್ಕೆ ಅಂತಾನೆ ತಗೊಂಡಿರೋದು ಡೈರೆ ಹೂವು, ಬೆಡ್ತಾವ್ರೆ ಅಂತಾರಂತ. ಇನ್ನೊಂದೇನಂದ್ರೆ ಇದು ರಾಗಿ ಹಿಟ್ಟಲ್ಲಿ ಮಾಡಿರೋ ಬೋಟಿ. ಸೊ ಬಟ್ ಅಲ್ಲಿ ಸ್ಯಾಂಪಲ್ಗೆ ಇಟ್ಟಿದ್ದು ತುಂಬಾ ಚೆನ್ನಾಗಿತ್ತು, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಆ ಕಾರಣಕ್ಕೆ 3 ತಗೊಬಂದು ಇದನ್ನ, ಇದೊಂದು ತಗೊಬಂದು. ಆ್ಯಂಡ್ ಇದು ನಮ್ಮಣ್ಣ ನಮ್ಮ ಅಪ್ಪಂಗೆ ಅಂತ ಒಂದು ಕೀ ಪಂಚ್ ತಗೊಂಡ, ಆಂಜನೇಯ ಮತ್ತೆ ಶ್ರೀರಾಮ ಇರೋದು. ಸೊ ಇದು ಊರಿಗೆ ಅಂತ ನಮ್ಮಣ್ಣ ನಮ್ಮ ಪಪ್ಪಗೋಸ್ಕರ ತಗೊಂಡೆ. ಆ್ಯಂಡ್ ನೆಕ್ಸ್ಟ್ ಅದೇ ಹೇಳಿದ್ನಲ್ಲ ಬೀಜಗಳು ಫ್ಲವರ್ಸ್ದು ಅಂತ, ಇದೂ ಡೈರಿ ಹೂವು ಅದೇ, ಇದೊಂದು. ಆ್ಯಂಡ್ ಇನ್ನೂ ಇದಾವೆ, ಇದು ಟೊಮೊಟೊ, ಇದು ಇನ್ನೊಂದು ಗಿಡ, ಇದು ಇನ್ನೊಂದು ಗಿಡ ಸೂರ್ಯಕಾಂತಿ. ಆ್ಯಂಡ್ ಇದು ಸ್ಕೂಲಲ್ಲೆಲ್ಲ ನೀವು ಆಡಿರ್ತೀರಾ, ನೋಡಿರ್ಬೋದು. ಈ ಥರ ಒಂದು ಹಾರ ಕಟ್ಟಿ ಈಗ ಆಡ್ತಾ ಇದ್ದು, ಬಟ್ ತುಂಬಾ ಚೆನ್ನಾಗಿತ್ತು. ಈಗ ಇದು ಅಲ್ಲಿ ಲಾಲ್ಬಾಗಲ್ಲಿ ಸಿಕ್ತು, ತಗೊಬಂದು. ಇದೊಂಥರ ಚೆನ್ನಾಗಿರುತ್ತಲ್ಲ. ಸೊ ಇದೆಲ್ಲ ನಿಮ್ಗೆಲ್ಲ ನೆನಪಿದ್ಯಾ ಅಂತ ಒಂದು ಕಮೆಂಟ್ ಮಾಡಿ. ಇದೆಲ್ಲ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇತ್ತು, ಈಗಿನ ಮಕ್ಳಿಗೆ ಇವೆಲ್ಲ ಗೊತ್ತಾ ಇಲ್ಲ ಬಿಡಿ, ನಾವೇ ಅದೃಷ್ಟವಂತರು. ಆ್ಯಂಡ್ ಇನ್ನೊಂದು ಕಿಪಂಚ್ ನಮ್ಮಣ್ಣ ತಗೊಂಡಿದ್ದಾನೆ, ಜೈ ಆಂಜನೇಯದೊಂದು ತಗೊಂಡಿದ್ದಾನೆ. ಆ್ಯಂಡ್ ಫೈನಲಿ ನನಗೆ ಇದೊಂದು ಬ್ಯಾಗ್ ಇಷ್ಟ ಆಯಿತು ಅಂತ ಇದೊಂದು ಬ್ಯಾಗ್ ತೊಗೊಂಡೆ. ಇದೊಂದು ಇಷ್ಟ ಆಯಿತು, ಬ್ಯಾಗು ಚೆನ್ನಾಗಿದೆ. ಸೊ ಜಸ್ಟ್ ಒಂದು ಸೈಡ್ ಹಾಕೊಂಡು ಹೋಗ್ಬೋದು, ಅಥವಾ ಜಸ್ಟ್ ಹ್ಯಾಂಡ್ ಬ್ಯಾಗ್ ಥರನೂ ಯೂಸ್ ಮಾಡ್ಬೋದು. ಒಂಥರ ಚೆನ್ನಾಗಿತ್ತು. ಸೊ ಆ ಕಾರಣಕ್ಕೆ ಇದೊಂದು ತೊಗೊಂಡೆ. ಅಷ್ಟೇ ಪರ್ಚೇಸ್ ಮಾಡಿದ್ದು. ನಾವೇನು ಪರ್ಚೇಸ್ ಮಾಡಬೇಕಂತ ಹೋಗಿರಲಿಲ್ಲ, ಜಸ್ಟ್ ಫ್ಲವರ್ ಶೋ ನೋಡೋದಕ್ಕಂತ ಹೋಗಿದ್ದು. ಅದರಲ್ಲಿ ನೋಡಿದ್ರೆ ಇಷ್ಟೆಲ್ಲ ತೊಗೊಂಡು. ಪ್ಲೀಸ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಲವ್ ಯು ಆಲ್.